Three, two, one. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿರೋಟಿ ರವೆಯಲ್ಲಿ ಪೂರಿ ಮಾಡ್ತಾಯಿದ್ದೀನಿ. ಪೂರಿ ಅಂತೂ ಸಖತ್ತಾಗಿ ಬಂದಿತ್ತು. ನಾವು ಮೈದಾದಲ್ಲಿ ಮಾಡ್ತೀವಿ, ಮೈದಾ ಹಿಟ್ಟಲ್ಲಿ, ಗೋಧಿ ಹಿಟ್ಟಲ್ಲಿ ಮಾಡ್ತೀವಿ. ಆದರೆ ಈ ಥರ ಚಿರೋಟಿ ರವೆನಲ್ಲೂ ಮಾಡ್ಕೊಳ್ಳಿ, ಯಾರು ಮೈದಾ ತಿನ್ನಲ್ಲ ಅಂತಾರೆ ಅವರು. ತುಂಬ ಚೆನ್ನಾಗಿ ಬಂದಿತ್ತು. ನಾನು ಅದ್ರ ಜೊತೆ ಈರುಳ್ಳಿ ಸಾಗು ಮಾಡಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿತ್ತು. ಪೂರಿ ಸಾಗುಗಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನೀವು ಮರಿದಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ, ಇದು ಹೇಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ ಪೂರಿ ಮಾಡೋದು ಇವಾಗ. ಬನ್ನಿ ಫ್ರೆಂಡ್ಸ್, ಇವಾಗ ಚಿರೋಟಿ ರವೆ ಪೂರಿ ಮಾಡೋದಕ್ಕೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದಕ್ಕೆ 2 ಬಟ್ಲು ನಾನು ಚಿರೋಟಿ ರವೆ ಹಾಕೋತಾ ಇದ್ದೀನಿ. ನೋಡಿ, 2 ಬಟ್ಲು ಹಾಕೋತೀನಿ. ತುಂಬ ಸಣ್ಣ ಬರುತ್ತೆ ನೋಡಿ. ಬಾಂಬೆ ರವೆ ತಗೋಬೇಡಿ, ಉಪ್ಪಿಟ್ಟು ರವೆ, ಈ ಥರ ಚಿರೋಟಿ ರವೆ ತಗೊಳ್ಳಿ. ನೋಡಿ, 2 ಬಟ್ಲು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 3 ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ. ನೋಡಿ, ಕಲಿಸ್ಬೇಕಾದ್ರೆ ಕೈ ಗಂಟಲ್ಲ ಅಂತ ಎಣ್ಣೆ ಹಾಕೋದ್ರದ್ದು. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ನೋಡಿ, ಪೂರಿಗೆ ರವೆಗೆ ಎಲ್ಲ ಎಣ್ಣೆ ಎಲ್ಲ ಮಿಕ್ಸ್ ಆಗ್ಬೇಕು, ಆ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆಗಿದೆ ಇವಾಗ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಈಗ ಕಲಿಸ್ಕೊಳ್ಳೋಣ ಇದನ್ನು. ಒಂದೇ ಸರಿ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ, ಗೋಧಿ ಹಿಟ್ಟಿಗೆ ಹಾಕೋತೀವಲ್ಲ ಆ ಥರ. ನೋಡಿ, ಸ್ವಲ್ಪನೇ ಹಾಕಬೇಕು ನೀರು. ನೋಡಿ, ಇದನ್ನು ಚೆನ್ನಾಗಿ ನಾದಬೇಕು. ಇದನ್ನು ಗೋಧಿ ಹಿಟ್ಟು ಥರ ಅಲ್ಲ ಇದು. ನೋಡಿ, ಎಲ್ಲ ನಾದಿ ಇಟ್ಕೊಂಡಿದ್ದೀನಿ. ಈ ಥರ ಬಂದಿದೆ ಉಂಡೆ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ. ಮೊದಲು ಹಾಕಿರ್ತೀವಿ, ಮೇಲೆ ಸ್ವಲ್ಪ ಅಷ್ಟೇ, ಒಂದು ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕು. ಇದನ್ನು ಇವಾಗ 1 ಗಂಟೆ ನೆನೆಯೋದಕ್ಕೆ ಬಿಡೋಣ. ರವೆ ಅಲ್ವಾ, ರವೆ ಎಲ್ಲ ಅಳ್ಕೊಳ್ಳುತ್ತೆ. ಅದಕ್ಕೋಸ್ಕರ 1 ಗಂಟೆ ಬಿಡಬೇಕಾಗುತ್ತೆ ಇದನ್ನು. ಬೆಳಗ್ಗೆ ಎದ್ದು ಕಲಸಿಟ್ಟಿದ್ರೆ ನಾವು ತಿಂಡಿ ಮಾಡೋ ಅಷ್ಟೊತ್ತಿಗೆ ಇದು ನೆನ್ಕೊಂಡಿರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ. ನೋಡಿ, ಪೂರಿದು ಉಂಡೆ ರೆಡಿಯಾಗಿದೆ ಇವಾಗ. ನೋಡಿ, ಎಷ್ಟು ಕಲಸಿದ್ರೂ ಇದನ್ನು ನಾದಬೇಕು ಅನ್ನಿಸ್ತುತ್ತೆ. ಇದನ್ನು ಆ ಥರ ಇರುತ್ತೆ ರವೆ ಎಲ್ಲ. ನೋಡಿ, ಎಲ್ಲ ರೆಡಿ ಆಯಿತು ಇವಾಗ. 1 ಗಂಟೆ ಇಟ್ಟಿದೆ ನೋಡಿ, ರೆಡಿ ಆಗಿದೆ ಇವಾಗ. ಹಿಟ್ಟು ಅಳ್ಕೊಂಡಿದೆ ನೋಡಿ. ರವೆ ಅಲ್ವಾ, ಅಳ್ಬಿಡುತ್ತೆ ಸ್ವಲ್ಪ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಪೂರಿ ಮಾಡೋದಕ್ಕಂತೂ ಚೆನ್ನಾಗಿದೆ ಇದು. ನೋಡಿ, ಒಂದು ಕಲ್ಲು ಇಟ್ಕೊಂಡಿದ್ದೀನಿ ನಾನು, ಅದ್ರ ಮೇಲೆ ಅರಿಯೋದು ನಾನು. ನೋಡಿ, ಇನ್ನೊಂದು ಸ್ವಲ್ಪ ನಾದ್ಕೋತೀನಿ ಇದನ್ನು. ನೋಡಿ, ಯಾರು ಮೈದಾ ತಿನ್ನಲ್ಲ ಅಂತಾರೆ, ಗೋಧಿ ಹಿಟ್ಟು ತಿನ್ನಲ್ಲ ಅಂತಾರೆ, ಈ ಥರ ರವೆನಲ್ಲಿ ಮಾಡ್ಕೊಳ್ಳಿ ಪೂರಿನ. ತುಂಬ ಚೆನ್ನಾಗಿ ಬರುತ್ತೆ. ರುಚಿನೂ ಅಷ್ಟೇ, ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಟೇಸ್ಟೇ ಬೇರೆ ಇರುತ್ತೆ ಇದು. ನೋಡಿ, ರೆಡಿ ಆಯ್ತು ಇವಾಗ. ನಾನು ಇದರಲ್ಲಿ ಉಂಡೆ ಮಾಡಿ ಇಟ್ಕೋತೀನಿ ಫಸ್ಟು. ಎಲ್ಲ ಒಂದು ಸರಿ ಉಂಡೆ ಮಾಡಿ ಇಟ್ಕೊಂಡಿರ್ತೀನಿ. ಅರಿಬೇಕಾದ್ರೆ ನೀವು ಗೋಧಿ ಹಿಟ್ಟು ಕೆಳಗಡೆ ಹಾಕ್ಕೊಂಡು ನೀವು ಅರಿಯೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಎಣ್ಣೆನೇ ಹಾಕ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಕೈಲಿ ಸ್ವಲ್ಪ ಎಣ್ಣೆ ಹಚ್ಕೊಬಿಟ್ಟು ನೀವು ಅರೀರಿ. ಯಾಕೆಂದರೆ ಹಿಟ್ಟು ಹಾಕೊಂಡು ಅರಿದ್ರೆ ಎಣ್ಣೆ ಎಲ್ಲ ಕಪ್ಪಾಗಿಬಿಡುತ್ತೆ. ಈ ಸಲ ಸ್ವಲ್ಪ ಎಣ್ಣೆ ಸರ್ಕೊಂಡು ನಾವು ಅರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಚಿಕ್ಕದಾಗೆ ಮಾಡ್ತಾಯಿದ್ದೀನಿ, ದೊಡ್ಡದಾಗಿ ಮಾಡ್ತಾಯಿಲ್ಲ. ನೀವು ಇನ್ನೂ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡ್ಕೊಬೋದು ಇದನ್ನು. ನೋಡಿ, ಸ್ವಲ್ಪ ಎಣ್ಣೆ ಹಚ್ಕೊಂಡೆ ನಾನು ಅರಿಯೋದು. ನೋಡಿ, ಎಣ್ಣೆನೂ ಸಿಯಲ್ಲ. ಈ ಥರ ಆದರೆ ಕಪ್ಪಾಗಲ್ಲ ಎಣ್ಣೆ. ನೋಡಿ, ಪೂರಿ ಎಲ್ಲ ರೆಡಿ ಆಯಿತು. ನಾನು ಆಲ್ರೆಡಿ ಸ್ಟವ್ ಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ನೋಡಿ, ಎಣ್ಣೆನೂ ಬಿಸಿ ಆಗಿದೆ ಇವಾಗ. ನೋಡ್ತಾ ಇದ್ದೀನಿ, ಒಂದು ಚಿಕ್ಕದು ಉಂಡೆ ಹಾಕ್ಬಿಟ್ಟು. ನೋಡಿ, ಎಣ್ಣೆ ಎಲ್ಲ ಕಾಯ್ದಿದೆ. ಈಗ ಪೂರಿ ಹಾಕೊಳ್ಳೋಣ. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ ಫ್ರೆಂಡ್ಸು, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಲೈಕ್ ಮಾಡಿ. ಹಾಗೇ ನೋಡಿ, ರೆಡಿ ಆಯಿತು ನೋಡಿ. ಅದನ್ನು ಟಚ್ ಮಾಡೋದೇ ಬೇಡ, ಎಣ್ಣೆಗೆ ಹಾಕಿದ ತಕ್ಷಣವೇ ಉಬ್ಬಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರವೆ ಪೂರಿ. ನೋಡಿ, ರೆಡಿ ಆಯಿತು, ತೆಕ್ಕೊಳ್ಳೋಣ ಇವಾಗ. ರುಚಿ ಅಂತೂ ಸಖತ್ತಾಗಿ ಬಂದಿತ್ತು. ಇದ್ರ ಜೊತೆ ನಾನು ಈರುಳ್ಳಿ ಸಾಗು ಮಾಡಿದ್ದೆ, ನೀವು ಮರಿದಾನೆ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಸರ್ವ್ ಮಾಡಿದ್ದೀನಿ ಪ್ಲೇಟಿಗೆ. ನೋಡಿ, ಅದ್ರ ಜೊತೆ ಈರುಳ್ಳಿ ಸಾಗು ಮಾಡಿದ್ದೆ ನಾನು. ನೋಡಿ, ಪೂರಿ ಅಂತೂ ಸಖತ್ತಾಗಿ ಬಂದಿತ್ತು. ನೋಡಿ, ಎಲ್ಲ ರೆಡಿಯಾಗಿದೆ ಇವಾಗ. ಪೂರಿ ನೋಡಿ ಹೇಗೆ ಉಪ್ಪಿ ಬಂದಿದೆ ಅಂತ. ಎಲ್ಲ ಪೂರಿನೂ ಹಾಗೆ ಬಂದಿದೆ ತುಂಬ ಚೆನ್ನಾಗಿ. ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಚಿರೋಟಿ ರವೆ ಪೂರಿ. ಅದ್ರ ಜೊತೆ ನಾನು ಈರುಳ್ಳಿ ಸಾಗು ಮಾಡಿದ್ದೆ. ನೀವು ಚಟ್ನಿನಾದ್ರೂ ಮಾಡ್ಕೊಬೋದು, ಸಾಂಬಾರಾರು ಮಾಡ್ಕೊಬೋದು. ಮರಿದೇನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು.